ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ನಾವು ಚಿಕನ್ ಅಲ್ಲಿ ತುಂಬಾ ರೀತಿನಲ್ಲಿ ವೆರೈಟಿಗಳನ್ನ ಮಾಡ್ಕೊಂಡು ತಿಂದಿರ್ತೀವಿ. ಚಿಕನ್ ಪೆಪ್ಪರ್ ಡ್ರೈ ಆಗಿರ್ಬೋದು, ಚಿಕನ್ ಸಾಂಬಾರ್ ಆಗಿರ್ಬೋದು, ಎಲ್ಲಾ ರೀತಿನೂ ಟ್ರೈ ಮಾಡಿರ್ತೀವಿ. ಬಟ್ ಈ ತರ ಚಿಕನ್ ಗ್ರೇವಿನ ನೀವು ಒಂದ್ಸಲನಾದ್ರೂ ಟ್ರೈ ಮಾಡ್ಬೇಕು. ಯಾಕಂತಂದ್ರೆ ಇದು ಅಷ್ಟು ಚೆನ್ನಾಗಿರತ್ತೆ, ಮೈಲ್ಡ್ ಆಗಿರತ್ತೆ, ತುಂಬಾನೇ ಇಷ್ಟ ಆಗತ್ತೆ ಎಲ್ರಿಗೂ ಕೂಡ. ಮಾಡೋದ್ ಕೂಡ ತುಂಬಾನೇ ಸಿಂಪಲ್. ಇವತ್ತು ಈ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಯಾರಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಇದನ್ನ ನಾನು ಒಂದು ಗ್ರೀನ್ ರೈಸ್ ಜೊತೆಗೆ ಮಾಡ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎರಡು ಕಾಂಬಿನೇಷನ್ ಇದೆ ಅಲ್ವಾ, ಎರಡು ಕಾಂಬಿನೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಈ ಗ್ರೀನ್ ರೈಸ್ ಆಗಿರ್ಬೋದು, ಚಿಕನ್ ಗ್ರೇವಿ ಆಗಿರ್ಬೋದು, ಎರಡರದ್ದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಸೊ ಹಾಗಾಗಿ ಇವತ್ತು ಈ ರೆಸಿಪಿನ ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಚಿಕನ್ ಗ್ರೇವಿನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಾಗೇನೆ ಇದ್ರಲ್ಲಿ ಮಾಡಿರುವ ಗ್ರೀನ್ ರೈಸ್ ರೆಸಿಪಿ ಕೂಡ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಒಂದ್ಸಲ ಟೈಮ್ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನ ಮಾಡೋದಕ್ಕೆ 1 ಚಮಚ ಆಗೋಷ್ಟು ಎಣ್ಣೆನ ಹಾಕೊಂಡು ಒಂದ್ 4ರಿಂದ 5 ಪೀಸ್ ಆಗುವಷ್ಟು ಚಕ್ಕೆ, ಹಾಗೇನೆ 3 ಲವಂಗ, 1 ಏಲಕ್ಕಿ, ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಅರ್ಧ ಚಮಚ ಆಗುವಷ್ಟು ಸೋಂಪು, ಹಾಗೇನೆ ಒಂದ್ ಸ್ವಲ್ಪ ಕಾಳು ಮೆಣಸು ಮತ್ತೆ 1 ಚಮಚ ಆಗುವಷ್ಟು ಧನಿಯಾ ಕಾಳನ್ನ ತಗೊಂಡಿದೀನಿ. ಮತ್ತೆ ಒಂದ್ ಸ್ವಲ್ಪ ಗುಂಟೂರು ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂನು ಮಿಕ್ಸ್ ಮಾಡಿ ತಗೊಂಡಿದೀನಿ. ನೀವು ಬೇಕಾದ್ರೆ ಖಾರ ಜಾಸ್ತಿ ಇಷ್ಟ ಪಡೋರಾದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದ್ 2 ಮಾತ್ರನೇ ಹಾಕೊಂಡು ಬಾಕಿದೆಲ್ಲ ನೀವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಇಲ್ಲ ನಾವು ಎರಡೂನು ಒಂದ್ ಸ್ವಲ್ಪ ಈಕ್ವಲ್ ಆಗಿ ತಗೋತೀವಿ ಅಂತ ಅಂದ್ರೆ ಪರವಾಗಿಲ್ಲ. ನಿಮ್ಗೆ ಹೇಗ್ ಬೇಕು ಖಾರ ಅದನ್ನ ನೋಡ್ಕೊಂಡು ನೀವು ತಗೋಬೇಕಾಗತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ತುಂಬಾ ಸೀದೋಗ್ಬಾರ್ದು. ಇದು ಸೀದೋಗೋ ತರ ಎಲ್ಲ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಒಂದ್ ಸ್ವಲ್ಪ ಕ್ರಿಸ್ಪಿ ಆದ್ರೆ ಸಾಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಇದು ಸೇಮ್ ನಮ್ಗೆ ಈ ಕುಂದಾಪುರ ಸ್ಟೈಲ್ ಅಲ್ಲಿ ಸಿಗತ್ತಲ್ವಾ, ಕುಂದಾಪುರದಲ್ಲಿ ಏನು ಈ ಚಿಕನ್ ಸುಕ್ಕ ಆಗಿರ್ಬೋದು, ಅಲ್ಲಿ ಸಿಗುವಂತಹ ಒಂದು ಚಿಕನ್ ಗ್ರೇವಿ ಆಗಿರ್ಬೋದು, ಸೇಮ್ ಅದೇ ರೀತಿನೇ ಇರತ್ತೆ. ತುಂಬಾನೇ ಚೆನ್ನಾಗಿರತ್ತೆ. ನೀವೇನಾದ್ರೂ ವೀಕೆಂಡ್ ಅಲ್ಲಿ ಸಂಡೇ ಇದನ್ನ ಟ್ರೈ ಮಾಡಿದ್ರೆ ಪ್ರತಿ ವೀಕೆಂಡ್ ನಿಮ್ ಮನೇಲಿ ಇದೇ ರೆಸಿಪಿನ ಕೇಳ್ತಾರೆ. ಯಾಕಂತಂದ್ರೆ ನಮ್ಮ ಮನೆಯಲ್ಲೂ ಅದೇ ಆಗಿದ್ದು. ಒಂದ್ಸಲ ಮಾಡಿದ್ವಿ ಅಷ್ಟೇ, ಅದಾದ ನಂತರ ಪದೇ ಪದೇ ತಿನ್ಬೇಕನ್ಸುತ್ತೆ. ಅದೇನೋ ಇದ್ರಲ್ಲಿ ಬೇರೆ ರೀತಿನೇ ರುಚಿ ಸಿಗತ್ತೆ. ಇವಾಗ ನೋಡಿ, ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲಾ ಇಂಗ್ರೀಡಿಯೆಂಟ್ ಇದರಲ್ಲಿ ತೆಗೆದು ಒಂದ್ ಪ್ಲೇಟ್ ಅಲ್ಲಿ ಇಟ್ಕೊಂಡಿದೀನಿ. ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇವಾಗ ಈ ಕಡೆ ಇನ್ನೊಂದು ಬಾಂಡ್ಲಿನ ಇಟ್ಕೊಂಡು ಅದ್ರಲ್ಲಿನೇ ಇವಾಗ ನಾನು ಒಂದ್ 4ರಿಂದ 5 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿನೇ ಬೇಕಾಗತ್ತೆ. ಮತ್ತೆ ಇದ್ರಲ್ಲಿ ನಾನು ಒಂದು ದಪ್ಪ ಸೈಜ್ದು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ನೀವೇನಾದ್ರೂ ಚಿಕ್ಕದು ಈರುಳ್ಳಿ ತಗೋತೀರಾ ಅಂತಾದ್ರೆ 2 ಈರುಳ್ಳಿನ ತಗೊಳ್ಳಿ. ಮತ್ತೆ ನಾನಿವತ್ತು ಮಾಡ್ತಾ ಇರೋದು ಅರ್ಧ ಕೆಜಿ ಚಿಕನ್ ಅಲ್ಲಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ಜಾಸ್ತಿ ಚಿಕನ್ ಮಾಡ್ತೀರಾ ಅಂತ ಅಂದ್ರೆ ಒಂದ್ ಸ್ವಲ್ಪ ಕ್ವಾಂಟಿಟಿನ ಎಲ್ಲದನ್ನು ಜಾಸ್ತಿ ತಗೋಬೇಕಾಗತ್ತೆ. ಮತ್ತೆ ಇದನ್ನ ನೀವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಹಾಗೇನೆ ಇದು ಒಂಥರ ನಿಮ್ಗೆ ಸೆಮಿ ಗ್ರೇವಿ ತರ ಇರತ್ತೆ. ಈ ಕಡೆ ಸಾಂಬಾರ್ ಆಗಿರೋದಿಲ್ಲ ಇದು, ಈ ಕಡೆ ಒಂಥರ ಫುಲ್ ಡ್ರೈ ಆಗಿನೂ ಇರೋದಿಲ್ಲ, ಸೆಮಿ ಗ್ರೇವಿ ತರ ಇರತ್ತೆ. ನಿಮ್ಗೆ ಪರೋಟ ಆಗಿರ್ಬೋದು, ಬಿರಿಯಾನಿ ಜೊತೆ ಸೈಡ್ ಆಗಿ ಆಗಿರ್ಬೋದು, ಅಥವಾ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಆಗಿರತ್ತೆ ಇದು. ಮತ್ತೆ ಇದಕ್ಕೆ 1 ಚಮಚ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ನೀವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈರುಳ್ಳಿ ಆಗಿರ್ಬೋದು ಮತ್ತೆ ನಮ್ಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಇದೆಲ್ಲ ಹಸಿ ವಾಸನೆ ಹೋಗ್ಬೇಕು. ಒಂದ್ ಒಳ್ಳೆ ಫ್ಲೇವರ್ ಬರೋವರ್ಗು ನೀಟಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಒಂದು ಟೊಮ್ಯಾಟೋನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ, ಅದನ್ನ ಕೂಡ ಸೇರಿಸ್ಕೊಳ್ತೀನಿ. ನೆನಪಿರ್ಲಿ ನಿಮ್ಗೆ, ನಾನು ಇಲ್ಲಿ ದಪ್ಪ ಸೈಜ್ದು ಒಂದು ಈರುಳ್ಳಿ ತಗೊಂಡಿರೋದ್ರಿಂದ ಇಲ್ಲಿ ನಾನು ದಪ್ಪ ಸೈಜ್ದು ಒಂದು ಟೊಮ್ಯಾಟೋನ ತಗೊಂಡಿದ್ದೀನಿ. ಎರಡನ್ನೂ ಈಕ್ವಲ್ ಕ್ವಾಂಟಿಟಿನಲ್ಲೇ ತಗೊಳ್ಳಿ. ಅಕಸ್ಮಾತ್ ಏನಾದ್ರೂ ನೀವು ಕಡಿಮೆ ಈರುಳ್ಳಿ ಅಥವಾ ಟೊಮ್ಯಾಟೊ ಎಲ್ಲ ಅಡ್ಗೆಗೆ ಕಡಿಮೆ ಬಳಸ್ತೀರಾ ಅಂತ ಅಂದ್ರೆ ತೊಂದ್ರೆ ಇಲ್ಲ, ಕಡಿಮೆ ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಒಂದು ಟೊಮ್ಯಾಟೋನ ತಗೊಂಡು ನೀಟಾಗಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಟೊಮ್ಯಾಟೊ ಏನಿದೆ ಅಲ್ವಾ ಅದೆಲ್ಲ ನೀಟಾಗಿ ಫ್ರೈ ಆಗ್ಬೇಕಾಗತ್ತೆ. ಅಲ್ಲಿವರೆಗೂ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇದು. ನೀವು ಬೇಕಾದ್ರೆ ಈ ಟೈಮಲ್ಲಿ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಕೂಡ ಸೇರಿಸ್ಕೊಳ್ಬಹುದು. ನಾನು ಇಲ್ಲಿ ಬರೀ ಇವಾಗ ಚಿಕನ್ ಮಾತ್ರನೇ ಹಾಕೊಳ್ತಾ ಇದ್ದೀನಿ.
ಅರ್ಧ ಕೆಜಿ ಚಿಕನ್ ನ ತಗೊಂಡಿದ್ದೀನಿ. ನೀವು ಅಷ್ಟೇ 1 ಕೆಜಿ ಏನಾದ್ರು ತಗೊಂಡ್ರಿ ಅಂತ ಅಂದ್ರೆ ನಾನು ಇವಾಗ ತೋರಿಸಿರುವಂತ ಮಸಾಲ ಕರೆಕ್ಟ್ ಆಗತ್ತೆ 1 ಕೆಜಿಗುನು. ಬಟ್ ಇನ್ನ ಒಂದ್ ಸ್ವಲ್ಪ ಜಾಸ್ತಿ ಸೆಮಿ ಗ್ರೇವಿ ತರ ಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯಂಟ್ ನ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ, ಅವಾಗ ಕರೆಕ್ಟ್ ಆಗತ್ತೆ. ಇವಾಗ ಅರ್ಧ ಕೆಜಿ ನಾನು ವಿತ್ ಸ್ಕಿನ್ ತಗೊಂಡಿದೀನಿ. ನೀವೇನಾದ್ರೂ ವಿತ್ ಸ್ಕಿನ್ ತಿನ್ನಲ್ಲ ಅಂತ ಅಂದ್ರೆ ವಿತೌಟ್ ಸ್ಕಿನ್ ಕೂಡ ತಗೋಬಹುದು. ಇವಾಗ ಇದನ್ನೆಲ್ಲ ಹಾಕಿದ ನಂತರ ನಾನು ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವತ್ತೇ ಆಗಲಿ ನಾನ್ ವೆಜ್ ಮಾಡ್ಬೇಕಾದ್ರೆ ಕಲ್ಲುಪ್ಪನ್ನ ಜಾಸ್ತಿ ಹಾಕ್ತೀನಿ. ಯಾಕೆ ಅಂತಂದ್ರೆ ನಾವು ಕಲ್ಲುಪ್ಪನ್ನ ಹಾಕೋದ್ರಿಂದ ಚಿಕನ್ಗೆ ನೀಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಹಿಡಿಯತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಲ್ಲುಪ್ಪನ್ನ ಹಾಕೋಂಥದ್ದು. ಇವಾಗ 1/4 ಚಮಚ ಆಗುವಷ್ಟು ಅರ್ಶಿನ ಕೂಡ ಸೇರಿಸ್ಕೊಂಡಿದೀನಿ. ಇದು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಿಕನ್ಗೆ ಅರ್ಶಿನ, ಉಪ್ಪು ಮತ್ತೆ ಈರುಳ್ಳಿ, ಟೊಮೆಟೊ ಏನ್ ಹಾಕಿದೀವಲ್ವಾ ಇದೆಲ್ಲ ನೀಟಾಗಿ ಈಕ್ವಲ್ ಆಗಿ ಅದಕ್ಕೆ ಚೆನ್ನಾಗಿ ಹಿಡಿಬೇಕು. ಸೊ ಹಂಗಾಗಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅಕಸ್ಮಾತ್ ಏನಾದ್ರೂ ಅರ್ಶಿನ ಇಷ್ಟ ಪಡಲ್ಲ ಅನ್ನೋರಿದ್ರೆ ಒಂದ್ ಚಿಟ್ಕಿ ಆಗೋಷ್ಟಾದ್ರೂ ಅರ್ಶಿನ ಹಾಕೊಳ್ಳಿ. ಇದನ್ನೆಲ್ಲ ಹಾಕಿ ಒಂದ್ ಪ್ಲೇಟ್ ನ ಮುಚ್ಬಿಟ್ಟು, ಏನು ನೀರೇನು ಹಾಕೋದಕ್ ಹೋಗ್ಬೇಡಿ, ಹಾಗೇನೆ ಪ್ಲೇಟ್ ನ ಮುಚ್ಬಿಟ್ಟು ಒಂದ್ 5 ನಿಮಿಷ ಅದನ್ನ ಬೇಯೋದಕ್ ಬಿಟ್ಬಿಡಿ. ಅಷ್ಟ್ರಲ್ಲಿ ನಾವು ಈ ಕಡೆ ಮಸಾಲೆ ಇಟ್ಕೊಳ್ಳೋಣ. ಅವಾಗ ನಾವ್ ಏನು ಫ್ರೈ ಮಾಡಿಟ್ಟಿದ್ವಲ್ವಾ ಅದನ್ನೆಲ್ಲ ಇದ್ರಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಬೇಕಾಗತ್ತೆ. ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಡಿ, ಇಲ್ಲ ಅಂತ ಅಂದ್ರೆ ನೀಟಾಗಿ ಅದು ರುಬ್ಬೇಕಾದ್ರೆ ನೀಟಾಗಿ ಪುಡಿ ಆಗಿರೋದಿಲ್ಲ. ಸೊ ಹಂಗಾಗಿ ಆದಷ್ಟು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಳ್ಳಿ. ಈ ಎಲ್ಲಾ ಇಂಗ್ರೀಡಿಯಂಟ್ ಮಿಕ್ಸಿ ಜಾರಲ್ಲಿ ಹಾಕೋಬೇಕಾಗತ್ತೆ. ಸೊ ನೀವ್ ಇದಕ್ಕೆ ಜಾಸ್ತಿ ನೀರೆಲ್ಲ ಹಾಕಿದ್ದು ರುಬ್ಬೋ ಹಂಗಿಲ್ಲ, ರುಬ್ಬೋ ತರ ಇಲ್ಲ ಇದು. ಸೊ ಇವಾಗ ಇದಕ್ಕೆ ನಾನು ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ನೀವೇನಾದ್ರೂ ಮನೇನಾದ್ರು ಕೊಬ್ಬರಿ ಯೂಸ್ ಮಾಡ್ತೀರಾ, ಕೊಬ್ಬರಿನಲ್ಲೇ ಎಲ್ಲದಕ್ಕೂ ಅಂದ್ರೆ ಸಾಂಬಾರ್ಗೆಲ್ಲ ಕೊಬ್ಬರಿನೇ ಹಾಕ್ತೀರಾ ಅಂತ ಅಂದ್ರೆ ನೀವು ಕೊಬ್ಬರಿ ಕೂಡ ಸೇರಿಸ್ಕೊಳ್ಬಹುದು. ನಾವು ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು ಇಲ್ಲಿ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಮುಷ್ಟಿ ಆಗುವಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ಬಳಸ್ಕೊಂಡಿದೀನಿ. ಸೊ ಇವಾಗ ಇದಕ್ಕೆ ಹಾಗೆ ಏನು ನೀರೇನು ಹಾಕೋದಕ್ಕೆ ಹೋಗ್ಬೇಡಿ, ಫಸ್ಟ್ ಹಂಗೆ ರುಬ್ಕೊಂಡು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನೀವು ಈ ರೀತಿಯಾಗಿ ರುಬ್ಕೋಬೇಕಾಗತ್ತೆ. ಗಟ್ಟಿಯಾಗಿ ರುಬ್ಕೊಳ್ಳಿ, ಅಂದ್ರೆ ಈ ರೀತಿ ಇರಬೇಕು ನೀವು ರುಬ್ಬಿರೋದು. ಈ ಕಡೆ ಜಾಸ್ತಿ ನೀರ್ ಹಾಕಿನೂ ಇರಬಾರ್ದು, ಈ ಕಡೆ ಕಡಿಮೆ ನೀರ್ ಹಾಕಿನೂ ಇರಬಾರ್ದು. ಒಂದ್ ಸ್ವಲ್ಪ ಮಸಾಲೆ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ನಾನು ನೀರ್ ಹಾಕೊಂಡು ಚೆನ್ನಾಗಿ ಅದನ್ನ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಈ ಕಡೆ ಚಿಕನ್ ಕೂಡ ಬೆಂದ್ ಹೋಗಿರತ್ತೆ. ನೀವು ನೋಡ್ತಾ ಇರ್ಬೋದು ನೀಟಾಗೆಲ್ಲ ಬೆಂದಿದೆ. ನಾನು ನೀರ್ ಹಾಕಿರ್ಲಿಲ್ಲ, ಚಿಕನ್ ಅಲ್ಲೇ ಕೂಡ ನೀರ್ ಇದ್ದಿದ್ರಿಂದ ನೀಟಾಗಿ ನೀರ್ ಬಿಟ್ಕೊಂಡಿದೆ. ಅದ್ರಲ್ಲಿ ಇದ್ದಂತಹ ನೀರ್ ಏನಿತ್ತಲ್ವ ಅದೆಲ್ಲ ನೀಟಾಗಿ ಬಿಟ್ಕೊಂಡಿದೆ. ಇಂಥ ಟೈಮ್ ಅಲ್ಲಿ ನಾನು 1/4 ಚಮಚ ಆಗುವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಇದು ಮನೇಲೆ ಮಾಡಿರುವಂತಹ ಖಾರದ ಪುಡಿ. ನೀವು ಅಷ್ಟೇ ಮನೇಲಿ ಮಾಡಿರೋದಾದ್ರೂ ಸರಿ, ಹೊರಗಡೆದಾದ್ರೂ ಸರಿ, ಒಂದ್ 1/4 ಚಮಚ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ಖಾರದ ಪುಡಿ, ಹಂಗಾಗಿ ನಾನು ಒಂದು 1/4 ಅರ್ಧ ಚಮಚ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಅರ್ಧ ಚಮಚ ಆಗುವಷ್ಟು ನಾನಿಲ್ಲಿ ಧನಿಯಾ ಪೌಡರ್ ಕೂಡ ಸೇರಿಸ್ಕೊಂಡು ಇದಕ್ಕೆ ನಾನು ಅವಾಗ್ಲೇ ಏನ್ ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಯಾಕೆ ಜಾಸ್ತಿ ಮಸಾಲೆಗೆ ನೀರ್ ಹಾಕ್ಬೇಡಿ ಅಂತ ಅಂದೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ಒಂದು ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಆಗಿರ್ಬೋದು ಅದೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಬೋದಕ್ಕಾಗಲ್ಲ, ಅದಕ್ಕೋಸ್ಕರ. ಇನ್ನೊಂದು ಬಂದ್ಬಿಟ್ಟು ನೋಡಿ ಚಿಕನ್ ಅಲ್ಲೇ ಸುಮಾರು ನೀರ್ ಬಿಟ್ಟಿರತ್ತೆ. ಸೊ ಹಂಗಾಗಿ ನಾವು ಅಲ್ಲೇ ನೀರ್ ಜಾಸ್ತಿ ಹಾಕ್ಬಿಟ್ರೆ ಇದೊಂಥರ ಸಾಂಬಾರ್ ತರ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಳಿ, ಸಾಕಾಗತ್ತೆ ರುಬ್ಬೇಕಾದ್ರೆ. ಇವಾಗ ಮಸಾಲೆನೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಚಿಕನ್ಗೆಲ್ಲ ನೀಟಾಗಿ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಿಡಿಬೇಕಲ್ವಾ. ಸೊ ಹಂಗಾಗಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆಗಿದೆ ಇದು. ಹಾಗಾಗಿ ನಾನು ಇದಕ್ಕೆ ಒಂದ್ ಅರ್ಧ ಗ್ಲಾಸ್ ಆಗುವಷ್ಟು ನಾನಿಲ್ಲಿ ನೀರ್ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾನೇ ಗಟ್ಟಿ ಆದ್ರೆ ಇದು ಇನ್ನು ತುಂಬಾ ಹೊತ್ತು ಕುದಿಬೇಕು. ನಾನು ಯಾವಾಗ ಇದನ್ನ ಆಫ್ ಮಾಡ್ಬೇಕು, ಎಲ್ಲಿವರೆಗೂ ಕುದಿಸ್ಬೇಕು ಅಂತ ಹೇಳ್ತೀನಿ. ಸೊ ಇದ್ ನೋಡಿ ಇವಾಗ ನಾನೊಂದ್ ಸ್ವಲ್ಪ ನೀರ್ ಸೇರಿಸ್ಕೊಂಡಿದೀನಿ. ಯಾಕಂದ್ರೆ ಒಂದ್ ಸ್ವಲ್ಪ ತುಂಬಾ ಗಟ್ಟಿ ಆಯ್ತು ಅಂತ ಅನ್ನಿಸ್ತು, ಹಂಗಾಗಿ ನೀರ್ ಸೇರಿಸ್ಕೊಂಡಿದೀನಿ. ನೀವು ಅಷ್ಟೇ ನೀವು ನೋಡ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ತುಂಬಾ ತೀರಾ ಗಟ್ಟಿಯಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಇವಾಗ ನಾನಿಲ್ಲಿ ಚಿಕನ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ ನಿಮ್ಗೆ ಆಪ್ಷನಲ್ ಆಗಿರತ್ತೆ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಸೇರಿಸ್ಕೊಳ್ಬಹುದು. ಸೊ ಚಿಕನ್ ಮಸಾಲ ಹಾಕೋದ್ರಿಂದ ಚೆನ್ನಾಗಿರತ್ತೆ ಫ್ಲೇವರ್. ಸೊ ಹಂಗಾಗಿ ನಾನು ಹಾಕೊಳ್ತಾ ಇದ್ದೀನಿ. 1 ಚಮಚ ಆಗೋಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊಂಡು ಮೇಲ್ಗಡೆ ಒಂದ್ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ.
ನಾವು ಏನು ಈ ಮಸಾಲ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋತೀವಲ್ವಾ, ಅವಾಗ್ಲೇನೆ ಇದನ್ನೆಲ್ಲ ಹಾಕಿ ಕಸ್ತೂರಿ ಮೆಥಿನೂ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಒಂದ್ ರೌಂಡ್ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ನಾವು ಕುದಿಯೋದಕ್ ಬಿಡ್ಬೇಕಾಗತ್ತೆ. ತುಂಬಾ ಹೊತ್ತು ಇದು ಕುದಿಬೇಕು, ಅಂದ್ರೆ ಅಟ್ಲೀಸ್ಟ್ ಒಂದ್ 5 ಮಿನಿಟ್ಸ್ ಆದ್ರೂ ನೀಟಾಗಿ ಕುದಿಬೇಕಾಗತ್ತೆ. ನಾವು ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ನೀಟಾಗಿ ಎಣ್ಣೆ ಬಿಡ್ಬೇಕು, ಅಲ್ಲಿವರೆಗೂ ಇದನ್ನ ನಾವು ಕುಕ್ ಮಾಡ್ಬೇಕಾಗತ್ತೆ. ಇವಾಗ ಪ್ಲೇಟ್ ನ ಮುಚ್ಬಿಟ್ಟು ನಾನು ಇದನ್ನ ಕರೆಕ್ಟ್ ಆಗಿ 5 ನಿಮಿಷ ಆಗೋರ್ಗುನು ಕುದಿಯೋದಕ್ ಬಿಡ್ತಾ ಇದ್ದೀನಿ. ಅಂದ್ರೆ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಇವಾಗ ಆಗಿದೆ, ತೋರಿಸ್ತೀನಿ ನಾನು ಹೆಂಗಾಗಿದೆ ಅಂತ. ನೋಡಿ, ಇಲ್ಲಿವರೆಗುನು ನೀವು ಕುದಿಸ್ಬೇಕಾಗತ್ತೆ. ಅಂದ್ರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ನೀವು ನೋಡ್ತಾ ಇದ್ದೀರಲ್ವಾ, ನೀಟಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ಮಧ್ಯದಲ್ಲೂ ಎಣ್ಣೆ ಬಿಟ್ಟಿದೆ. ಹಾಗೇನೆ ಚಿಕನ್ ಕೂಡ ನೀಟಾಗಿ ಬೆಂದಿದೆ. ನಿಮಗ್ ನೆನಪಿರ್ಲಿ, ಯಾವ್ದೇ ನಾನ್ ವೆಜ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಒಂದ್ 5 ನಿಮಿಷ ಜಾಸ್ತಿ ನೀವು ಸ್ಟವ್ ಮೇಲೆ ಇಟ್ಟು ಕುದಿಸಿದ್ರು ಪರವಾಗಿಲ್ಲ, ಬಟ್ ದಯವಿಟ್ಟು ಅರ್ಧಂಬರ್ಧ ಬೇಯಿಸ್ಬೇಡಿ. ಯಾಕಂತಂದ್ರೆ ಅದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀರತ್ತೆ. ಸೊ ಹಂಗಾಗಿ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಂತೀನಿ. ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಯಾವ್ದೇ ಆಗ್ಲಿ ಆದಷ್ಟು ನೀಟಾಗಿ ಅದನ್ನ ಬೇಯಿಸ್ಕೊಂಡು ತಿನ್ನಿ, ಅವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ನೋಡಿ, ಲಾಸ್ಟ್ ಅಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೀವು ಫಸ್ಟ್ ಅಲ್ಲಿ ಒಗ್ಗರಣೆಗೆಲ್ಲ ಕರ್ಬೇವಿನ ಸೊಪ್ಪನ್ನ ಹಾಕ್ಬೇಡಿ. ಲಾಸ್ಟ್ ಅಲ್ಲಿ ಸ್ಟವ್ ಆಫ್ ಮಾಡೋದಕ್ಕೆ ಇನ್ನೇನು ಒಂದು 2-3 ನಿಮಿಷ ಇದೆ ಅನ್ಬೇಕಾದ್ರೆ ನೀವು ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗೋಗುತ್ತೆ. ಚಿಕನ್ ಸೆಮಿ ಗ್ರೇವಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ನೀವು ಬೇಕಾದ್ರೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಳ್ಬಹುದು. ನಾನಿಲ್ಲಿ ಉಪ್ಪು ಕಡಿಮೆ ಆಗಿದೆ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಲಾಸ್ಟ್ ಅಲ್ಲಿ ಒಂದ್ಸಲ ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಅದಕ್ಕೊಂದ್ ಸ್ವಲ್ಪ ಉಪ್ಪು ಬೇಕಿದ್ರೆ ಸೇರಿಸ್ಕೋಬಹುದು. ಇವಾಗ ಚಿಕನ್ ಗ್ರೇವಿ ರೆಡಿನೇ ಆಗೋಗಿದೆ. ಈ ಚಿಕನ್ ಗ್ರೇವಿ ನಿಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಗಿದೆ, ಹಾಗೆ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನ ನೋಡ್ತಾ ಇರಿ. ಹಾಗೇನೆ ತಪ್ಪದೆ ಈ ರೆಸಿಪಿ ಏನಿದೆ, ಚಿಕನ್ ಗ್ರೇವಿ ರೆಸಿಪಿ ಏನಿದೆ, ದಯವಿಟ್ಟು ಇದನ್ನ ಒಂದ್ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ. ಹಾಗೇನೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಗೀ ರೈಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಾನ್ ಮಾಡಿರುವಂತಹ ಗ್ರೀನ್ ರೈಸ್ ರೆಸಿಪಿ ಏನಿದೆ ಅಲ್ವಾ, ಅದನ್ನ ಕೂಡ ನೀವು ಟ್ರೈ ಮಾಡ್ಬೋದು. ಯಾಕಂತಂದ್ರೆ ಇದು ಎಲ್ಲಾದ್ರ ಜೊತೆಗೂ ಕರೆಕ್ಟ್ ಆಗಿ ಹೊಂದ್ಕೊಳತ್ತೆ. ಇಲ್ಲ ಅಂತಂದ್ರೆ ನೀವು ಮಾಮೂಲಿಯಾಗಿ ಮನೆಯಲ್ಲಿ ರೈಸು, ಚಪಾತಿ ಇದ್ರ ಜೊತೆಗೂ ಕೂಡ ತಿನ್ಬೋದು. ಇದು ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದ್ 5 ನಿಮಿಷ ಪ್ಲೇಟ್ ನ ಮುಚ್ಬಿಟ್ಟು ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಕರ್ಬೇವಿನ ಸೊಪ್ಪನ್ನ ನಾವು ಒಗ್ಗರಣೆಯಲ್ಲಿ ಹಾಕಿ ಚಿಕನ್ ನ ಪ್ರಿಪೇರ್ ಮಾಡೋದಕ್ಕೂ ನಾವು ಹಾಗೆ ಚಿಕನ್ ಎಲ್ಲ ರೆಡಿ ಆದ್ಮೇಲೆ ಲಾಸ್ಟ್ ಅಲ್ಲಿ ಮೇಲ್ಗಡೆ ಕರ್ಬೇವಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದ್ 5 ನಿಮಿಷ ಕುದಿಸೋದ್ರಿಂದಾನು ತುಂಬಾನೇ ವ್ಯತ್ಯಾಸ ಇರತ್ತೆ. ಅಂತಂದ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿರತ್ತೆ, ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರತ್ತೆ. ಬೇಕಾದ್ರೆ ಒಂದ್ಸಲ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಲಾಸ್ಟ್ ಅಲ್ಲಿ ಇನ್ನೂ ಚೆನ್ನಾಗಿ ಎಣ್ಣೆ ಬಿಡ್ತಾ ಬರುತ್ತೆ. ನಮ್ಗೆ ಅಡ್ಗೆನಲ್ಲಿ ಎಷ್ಟು ಎಣ್ಣೆ ಬಿಡತ್ತಲ್ವಾ, ಅವಾಗ ಅಡ್ಗೆ ಚೆನ್ನಾಗಾಗಿದೆ ಅಂತ ಅರ್ಥ. ಸೊ ನೀವು ನೋಡ್ತಾ ಇರ್ಬೋದು, ಚಿಕನ್ ಅಲ್ಲಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚಿಕನ್ ಕೂಡ ನೀಟಾಗಿ ಬೆಂದಿದೆ. ಹಾಗೇನೆ ಗ್ರೇವಿ ಕೂಡ ತುಂಬಾನೇ ಚೆನ್ನಾಗಿ ರೆಡಿ ಆಗಿದೆ. ಸೊ ನಾನ್ ಮೊದ್ಲೇ ಹೇಳ್ದಂಗೆ ಈ ಗ್ರೇವಿನ ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವ್ ಮಾಡಿದ ರೆಸಿಪಿ ಹೇಗ್ ಬಂದಿತ್ತು, ನಿಮ್ಗೆ ಇಷ್ಟ ಆಯ್ತಾ, ಇಷ್ಟ ಆಗ್ಲಿಲ್ವಾ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮ್ ಚಾನಲ್ ನ ನೋಡ್ತಾ ಇರಿ. ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ನ ಮಾಡೋದನ್ನ ಮರಿಬೇಡಿ. ಹಾಗೇನೆ ತಪ್ಪದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ.